ಇತ್ತ ಕಲಬುರಗಿಯಲ್ಲೂ ಲೋಕಸಭಾ ಚುನಾವಣೆಯ ರಂಗು ಗರಿಗೆದರ್ತಾ ಇದೆ. ಕಲಬುರಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭಾಷಣ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂಸದ ಉಮೇಶ್ ಜಾಧವ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ಕೇವಲ ಚುನಾವಣೆ ಮಾತ್ರವಲ್ಲ, ದೇಶದ ಇತಿಹಾಸದ ಚುನಾವಣೆ. ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂತಹ ಚುನಾವಣೆ ಇದಾಗಿದೆ. ಇದೆಲ್ಲವನ್ನೂ ಕೂಡ ನಿರ್ಧಾರ ಮಾಡುವಂತಹ ಒಂದು ಚುನಾವಣೆಯಾಗಿದೆ. ಕಳೆದ ಬಾರಿ ಮತದಾರರು ಸಾಕಷ್ಟು ನಿರೀಕ್ಷೆಯಲ್ಲಿ ಜಾಧವ್ರನ್ನ ಆಯ್ಕೆ ಮಾಡಿದ್ರು. ಆದರೆ ಉಮೇಶ್ ಜಾಧವ್ ಕಳೆದ 5 ವರ್ಷದಲ್ಲಿ ಮಾಡಿದ ಸಾಧನೆ ಎನ್ನುವಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ, ಆದರೆ ಬಿಜೆಪಿಯವರು ಬಿಟ್ಟಿ ದುಡ್ಡನ್ನ ಲೂಟಿ ಮಾಡಬೇಕು ಅಂತ ಕೂತಿದ್ದಾರೆ. ಕಲಬುರಗಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಉಮೇಶ್ ಜಾಧವ್ ಅವರನ್ನ ಆರಿಸ್ತಂದು ಖರ್ಗೆ ಅವರಂತ ಹಿರಿಯರು ಯಾರು 1972ರಿಂದ ಇಂದ ಇಲ್ಲಿ ತನಕ ಜನರ ಬಗ್ಗೆ ಆಲೋಚನೆ ಮಾಡಿ ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಹಗಲಿರುಳು ಶ್ರಮಿಸಿ ಕಲಬುರಗಿಯನ್ನು ಇಡೀ ದೇಶದ ಒಂದು ಪ್ರಗತಿಯ ಒಂದು ಮ್ಯಾಪ್ ಮೇಲೆ ಹಾಕಿದ್ದಂಥ ವ್ಯಕ್ತಿಗೆ ಸೋಲಿಸಿ ಉಮೇಶ್ ಜಾಧವ್ಗೆ ಆರಿಸ್ತಂದ್ರು. ಬಹುಶಃ ಜನರ ನಿರೀಕ್ಷೆ ಬದಲಾವಣೆದಿರ್ಬೋದು, ಗೊತ್ತಿಲ್ಲ. ಆದರೆ ಹೋದ ಬಾರಿ ನಮ್ಮ ಕಲಬುರಗಿ ಜನರು ಆಯ್ಕೆ ಮಾಡಿದ್ದು ಕಲಬುರಗಿ ಸಂಸದರಿಗೆ, ಆದರೆ ನಮಗೆ ಸಿಕ್ಕಿದ್ದು ಚಿಂಚೋಳಿ ಸಂಸದರು. ವೋಟ್ ಮಾಡಿದ್ದು ನಾವು ಕಲಬುರಗಿ ಎಂಪಿಗೆ, ಆದರೆ ನಮ್ಗೆ ಸಿಕ್ಕಿದ್ದು ಚಿಂಚೋಳಿ ಎಂಪಿ. ಚಿಂಚೋಳಿ ಬಿಟ್ಟು ಬಂದೇ ಇಲ್ಲ ಸರ್ ಹೊರಗೆ ಅವರು. ಇವತ್ತು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಾವು ಆಲೋಚನೆ ಮಾಡಬೇಕಾಗ್ತದೆ. ಅವರು ಕಳೆದ 5 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಕಲಬುರಗಿ ಜನರಿಗೆ ಕೊಟ್ಟಿದ್ದಾನ ಏನಿದೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬರೀ 10 ತಿಂಗಳಲ್ಲಿ 5 ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ನಾವು ಅನೌನ್ಸ್ ಮಾಡಿ ಅನುಷ್ಠಾನಕ್ಕೆ ತಂದಿದ್ದ ಇತಿಹಾಸ ಆಗಿದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು. ಇವತ್ತು ಏನಿಲ್ಲ ಅಂದ್ರೂ ನಮ್ಮ ರಾಜ್ಯದಲ್ಲಿ 5 ಕೋಟಿ ಜನರ ಫಲಾನುಭವಿಗಳು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಯಾವ ಧರ್ಮ ನೋಡ್ತಾ ಇಲ್ಲ, ಯಾವ ಜಾತಿ ನೋಡ್ತಾ ಇಲ್ಲ, ಯಾರಿಗೆ ತಾವು ವೋಟ್ ಕೊಟ್ಟಿದ್ದೀರ ಅಂತ ಕೂಡ ನಾವು ನೋಡ್ತಾ ಇಲ್ಲ. ನೀವು ಕನ್ನಡಿಗರಿದ್ರೆ ನಿಮಗೆ 5 ಗ್ಯಾರಂಟಿಗಳು ಸಿಗ್ತಾ ಇದೆ. ಇವ್ರೇನ್ ಮಾಡಿದ್ರು, ಇದೇ 5 ಗ್ಯಾರಂಟಿಗಳ ಬಗ್ಗೆ ರಾಜ್ಯದುದ್ದಕ್ಕೂ ಅಷ್ಟೇ ಅಲ್ಲ, ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಟೀಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು.